students and professionals, helping them build confidence, develop relevant skills, and become a career ready. She has held a key roles in organizations including Sandbox, Startup, Deshpande Foundation, and NIC Bangalore, and has conducted numerous workshops on leadership, communication, career development, and corporate excellence. She is also the recipient of the Excellence in Education Award June 2026, recognizing her contribution to student skills development, career guidance, and education-focused initiatives. Academically, she holds a Master of Computer Application from ISPM University, Jaipur, and Bachelor of Computer Application from IDMR College, Delhi. With great pleasure and warm welcome, let us welcome Ms. Monica B. to our institution and to research. Ma'am, we are delighted to have you with us. The stage is yours. Thank you. What's your favorite goal? Like, after degree, it's a course that comes from BC course like that, from Sure? Then answer. Okay, so Bachelor of Computer, one story very. Then let's see the other current activity. Okay, so my plan is BBM. And PUC ಆದ್ಮೇಲೆ BBM ಮಾಡಿದ್ರೆ ನೀವು ಸೈನ್ಸ್ ಮಾಡಿ BCA ಮಾಡಿದ್ರೆ ಕಾಮರ್ಸ್ ಮಾಡಿ I did commerce. The fun is ನಾನು BBA ಮಾಡೋದ್ರಿಂದ I belong to Orthodox family. Orthodox family ಅಂದ್ರೆ here ಅಂತ ಹೋಗಬಾರ್ದು, here ಅಂತ ಇಲ್ಲೇ ಇರಬೇಕು, here ಮಾತಾಡಬೇಕು. So this kind of a family, that's a blessed, but still this was my situation. Decide ಮಾಡಿ, you have to decide, choose a team name for yourself. Quickly. One paper register. On the paper diagram, you have to design your team name. Fast. Quickly. Fast. What's the time? So 155 stop. ಪಾರ್ಕಿಂಗ್ ಎಲ್ಲೋ ಕ್ಲಾಸ್ ಎಲ್ಲೋ ಪಾರ್ಕಿಂಗ್ ಮಾಡಿ ಕ್ಲಾಸಿಗೆ ಬರೋಷ್ಟಿಗೆ 15-20 ಮಿನಿಟ್ಸ್ ಆಗುತ್ತೆ ಕರೆಕ್ಟ್
ಮೊಬೈಲ್ ಇಲ್ಲಾರ್ದವ್ರು ಏನು ಮಾಡಬೇಕು ಅಂತ ಮಾಡಿದಾಗ ದೇ ಗಾಟ್ ಅ ಸೊಲ್ಯೂಷನ್. ಬಸ್ ಸ್ಟಾಪ್ನಾಗೇ ಒಂದು ಡಿಸ್ಪ್ಲೇ ಪ್ಲೇ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹುಬ್ಳಿ ಟು ಸೌದತ್ತಿ ಅಂತಂದ್ರೆ ನೀವು 4 ಬಸ್ ಇತ್ತು ಅಂತಂದರೆ ಬಸ್ ನಂಬರ್ ಬಸ್ ಎಲ್ಲಿಗೆ ಟ್ರ್ಯಾಕ್ ಆಗ್ತಿದೆ 1 by 1 ಡಿಸ್ಪ್ಲೇ ಮಾಡಿದರೆ ಮೊಬೈಲ್ ಇಲ್ಲಾದವರು ನೋಡ್ಕೋಬಹುದು ಅನ್ನೋ ಆಪ್ಷನ್ ಅವ್ರಿಗೆ ಬರ್ತದೆ. ಇಸ್ ಇಟ್ ಅ ಗುಡ್ ಐಡಿಯಾ ಅಲ್ಲ? ಇನ್ನೊಂದು ಪ್ರಾಬ್ಲಮ್, ಆ್ಯಂಡ್ ದೆನ್ ಇಟ್ ಕನ್ಸ್ಯೂಮ್ಸ್ ಎಲೆಕ್ಟ್ರಿಸಿಟಿ ಜಾಸ್ತಿ. ಸೊ ವಾಟ್ ವಿ ಹ್ಯಾವ್ ಟು ಯೂಸ್? solar. We have to use solar on that display ಮೇಲೆ. ಆದರೆ ಒಂದು ಆ್ಯಪ್ ಕ್ರಿಯೇಟ್ ಮಾಡಿ, ಇಲ್ಲ ವೆಬ್ಸೈಟ್ ಕ್ರಿಯೇಟ್ ಮಾಡಿ, ಇಲ್ಲ ಒಂದು ಬಿಸ್ನೆಸ್ ನೆಕ್ಸ್ಟ್ ಟ್ಯಾಕ್ಸಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಸೀಟ್ ಎಕ್ಸ್ಪ್ಲೋರೇಷನ್ ಆಗಿರುತ್ತೆ, ಇದಂಥ ಪ್ರಾಬ್ಲಮ್. ಅದಕ್ಕೆ ಟಾರ್ಗೆಟ್ ಯೂಸರ್ಸ್ ಕೂಡ ಫಸ್ಟ್ ಸ್ಟೂಡೆಂಟ್ಸ್ಗೆ ಹೆಚ್ಚಿಗೆ ತೊಂದರೆ ಇರುತ್ತೆ ಅಂತ ಅದೆಲ್ಲ ಫ್ರೀ ಮಾಡಬೇಕು. ಸ್ಟೂಡೆಂಟ್ಸ್ಗೆ ಹೆಚ್ಚಿಗೆ ಅದು ಸೊಲ್ಯೂಷನ್ ಏನಂತಂದ್ರೆ KSRTC ಅಥವಾ ಇಲ್ಲಾಂದ್ರೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೆಚ್ಚಿಗೆ ಲಾಸ್ ಆಗುತ್ತೆ ಅಂತ ಕಾಲೇಜ್ದವರು ಬಸ್ ಪ್ರೊವೈಡ್ ಮಾಡಬೇಕು, ಇಲ್ಲಾಂದ್ರೆ KSRTC ಬಸ್ ಪ್ರೊವೈಡ್ ಮಾಡಿದ್ರೆ ಚಲೋ ಇರುತ್ತೆ. ಆ ಸೊಲ್ಯೂಷನ್ದಾಗ ಏನು ಬೇಕಂದ್ರೆ ನಾವು ಆ್ಯಪ್ ಬೇಕು ಮಾಡಿ, ಆ ವೆಬ್ಸೈಟ್ ಬೇಕು ಮಾಡಿ, ಆ ವೆಬ್ಸೈಟ್ ಒಳಗೆ ಬಸ್ ಯಾವ ಟೈಮ್ ಎಲ್ಲೈತಿ, ಅದನ್ನ ನೆಕ್ಸ್ಟ್ ಎಲ್ಲಿ ಹೋಗಿ ರೀಚ್ ಆಗತ್ತಿ, ಅದು ನಾವು ಬಸ್ ಮಿಸ್ ಮಾಡಿಕೊಂಡು ನೆಕ್ಸ್ಟ್ ಬಸ್ ಎಷ್ಟು ಗಂಟೆಗೆ ಐತಿ ಅನ್ನೋದೆಲ್ಲ ವೆಬ್ಸೈಟ್ ಒಳಗೆ ತೋರಿಸ್ಬೇಕು. ಒಂದು ನೆಗೆಟಿವ್ ಫೀಡ್ಬ್ಯಾಕ್ ನಮ್ಮ ಕಡೆಯಿಂದ ಎಲ್ಲ ಕಡೆಯಿಂದಲೂ ಮೊಬೈಲ್ ಫೋನ್ಸ್ ಅಥವಾ ಹಳ್ಳಿ ಜನರಿಗೆ ಅದನ್ನು ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಹೆಂಗೆ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಏನು ಸೊಲ್ಯೂಷನ್ ಅಂತಂದರೆ ಯಾರ ಮನೆಗೆ ಹೋಗಿ ಬಸ್ ಹತ್ತಿಸ್ಕೊಂಡ್ಬರ್ಬೋದು, ರಾಜೀವ್ ಬರಿ ಅಂತೇಳಿ ಎಲ್ಲರೂ ಒಂದು ಬಸ್ ಸ್ಟಾಪ್ ಅಂತ ಇರುತ್ತೆ, ಬಸ್ ಸ್ಟಾಪಿಗೆ ಹೋಗ್ತಾರೆ. ಆ ಬಸ್ ಸ್ಟಾಪ್ ಒಳಗೆ ಏನಾದ್ರು ಒಂದು ಪ್ಲೇಸ್ ಆಗಿರ್ತಿರೋದನ್ನ ಕಾಲೇಜಲ್ಲಿ ಬಸ್ ಮಾಡಿದ್ರೆ ಅಂದರೆ LED ಟೈಪ್ ಅಂದರೆ ಇದೊಂದು ಡಿಸ್ಪ್ಲೇ ಮಾಡ್ಬೋದು, ಅಂದರೆ ಬಸ್ ಎಷ್ಟು ಗಂಟೆಗೆ ಬೇಕಂದ್ರೆ ಅದಕ್ಕೆ ಹೆಚ್ಚಿಗೆ ಯಾರಿಗೆ ಬೇಕು ಮಾತಾಡೋದಂತಂದರೆ KSRTC ಮಾಡಬೇಕು. ಮತ್ತು ಕರೆಂಟ್ ಏನಂದ್ರೆ ಸೋಲಾರ್ ಮಾಡಿ ಅದು ಕರೆಂಟ್ ಪ್ರೊವೈಡ್ ಮಾಡಬೇಕು. ಪ್ರೋಟೋಟೈಪ್ ಕಂಪ್ನಿಗೆ Very good. ಒಂದು ಲಿಂಕ್ ಇರ್ತೈತಿ, ಅದಕ್ಕೆ ಟೀಚರ್ಸ್ ಎಲ್ಲ ಅಡ್ಮಿನ್ ಇರ್ತಾರೆ. ಅದು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಮ್ಮ ಕ್ಲಾಸ್ನು ಕೇಳ್ಬೋದು ನಾವು ಲೈವ್ ಆಗಿ. ಆಮ್ಯಾಗ ಅಟೆಂಡೆನ್ಸ್ ಮಿಸ್ ಕೊಡ್ತಾರೆ. ಬಟ್ ಅಟೆಂಡೆನ್ಸ್ ಮಿಸ್ ಅಷ್ಟೇ ಹ್ಯಾಂಡಲ್ ಮಾಡಿರ್ತಾರೆ, ಸ್ಟೂಡೆಂಟಿಗೆ ಅಲಾಗಿರೋದಿಲ್ಲ. ಒಂದು ನೆಕ್ಸ್ಟ್ ಟೀಚರ್ಸ್ ಇಂದ ನೆಕ್ಸ್ಟ್ ಫೀಡ್ಬ್ಯಾಕ್ ಏನಂದ್ರೆ ಮಿಸ್ಯೂಸ್ ಸ್ಟೂಡೆಂಟ್ ಮಿಸ್ಯೂಸ್ ಮಾಡ್ತಾರೆ. ಈಗ ನೀವು ರಿಯಲ್ ಆಗಿ ಒಂದು ಕರೆಕ್ಟಾಗಿ ಯಾವ ಪ್ರಾಬ್ಲಮ್ ಫೇಸ್ ಮಾಡತ್ತೀರ ನೀವು ಒಂದು ಫೋಟೋದಾಗ ಡಮ್ಮಿ ಅಂದರೆ ಒಂದು ಫೋಟೋ ಮಾಡಲು ಟೀಚರ್ಸ್ಗೆ ಸೆಂಡ್ ಮಾಡ್ತೀವಿ ಆ ಆ್ಯಪ್ದಾಗ. ಅದರ್ವೈಸ್ ಅದಾಗದೇ ನಿಮಗೆ ನೆಟ್ ಲೀಕ್ ಬರುತ್ತೆ, ಆಮೇಲೆ ನೀವು ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಇನ್ ಕೇಸ್ ನೀವು ಸೆಕೆಂಡ್ ಕ್ಲಾಸ್ ಮಿಸ್ ಮಾಡಿದ್ರೆ ನೀವು ಪ್ರೀವಿಯಸ್ ಕ್ಲಾಸ್ ಅಟೆಂಡೆನ್ಸ್ ಬರೋದಿಲ್ಲ, ನೆಕ್ಸ್ಟ್ ಈ ಕ್ಲಾಸ್ಗೂ ಅಟೆಂಡೆನ್ಸ್ ಬರೋದಿಲ್ಲ. ಪ್ರೋಟೋಟೈಪ್ ಅಂತ ನಾವು ಒಂದು ಡಮ್ಮಿ ಮಾಡೆಲ್ ಕ್ರಿಯೇಟ್ ಮಾಡಿದ್ವಿ. ಫಸ್ಟ್ ಅನ್ನೋದಂದ್ರೆ ಅಟೆಂಡೆನ್ಸ್, ಆಮೇಲೆ ಮಿಸ್ಡ್ ಕ್ಲಾಸಸ್. ನಾವು ಯಾವ್ಯಾವ ಕ್ಲಾಸ್ ಮಿಸ್ ಮಾಡಿರಲ್ಲ ಇದು ಕ್ಯಾಚಪ್ ಮಾಡಿ ಕ್ಲಿಕ್ ಮಾಡಿದ್ವಿ ಅಂತ ಆ ಕ್ಲಾಸ್ ಜಾಯಿನ್ ಆಗಿ ನಾವು ಕೇಳ್ಬೋದು. ಕ್ಯಾಚಪ್ ಅಂದ್ರೆ ನಾವು ಯಾವ್ದಾರ ಟಾಪಿಕ್ ಮಿಸ್ ಆಗಿತ್ತಂದ್ರೂ ನಾವು ಅದ್ರೊಳಗೆ ಕೇಳ್ಬೋದು. ಆಮೇಲೆ ಇದು ಎಲ್ಲ ಡಿಗ್ರಿದವ್ರಿಗೂ ಯೂಸ್ ಆಗಬೇಕು. ಇಂಟರ್ನೆಟ್ ಯೂಸ್ ಆಗ್ತೈತೆ, ವಿತ್ ಇಂಟರ್ನೆಟ್ ಯೂಸ್ ಲೈಕ್ ಕ್ಯೂನು ಹಚ್ಬೇಕಾಗುತ್ತೆ, ಅದು ಮೇನ್ ಪ್ರಾಬ್ಲಮ್ ಎಲ್ಲ. ಮತ್ತು ಈಗ ಮೆಡಿಸಿನ್ಸ್ ಎಕ್ಸ್ಪೈರ್ ಆಗಿದ್ದು ಗೊತ್ತಾಗೋದಿಲ್ಲ ಸಡನ್ ಆಗಿ, ಅದನ್ನ ನಾವು ಸ್ಕ್ಯಾನ್ ಮಾಡಿ ನೋಡ್ಕೋಬೋದು. ಮೆಡಿಸಿನ್ ಡೀಟೇಲ್ಸ್ ಆಗಲಿ, ಅದಕ್ಕೆ ಏನೇನು ಇಂಪಾರ್ಟೆನ್ಸ್ ಐತಿ,
ಅದು ಕ್ಯೂ ಹಚ್ಬೇಕಂದ್ರೆ ನಾವು ಅಲ್ಲೇ ಹೋಗಿ ಹಾಸ್ಪಿಟ್ಲಿಗೆ ಬಿಟ್ಟು ವೇಸ್ಟ್ ಮಾಡ್ಕೊಂಡು ಮನೆಯೊಳಗೆ ಕೂತ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ತಗೋಬೇಕು. ಆ್ಯಂಡ್ ಅದು ಟೈಮ್ ಭಾಳ ಸೇವ್ ಮಾಡ್ತಿದ್ರು. ಮತ್ತು ಸಣ್ಣ ಸಣ್ಣ ಹಾಸ್ಪಿಟಲ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಂತ ನೆಸೆಸರಿ ಇರಲಿಲ್ಲ. ನಾವಿಲ್ಲೇ ಅದು ಮೆಡಿಸಿನ್ ಸ್ಕ್ಯಾನ್ ಮಾಡಿಕೊಂಡು ಥ್ರೂ ದಟ್ ವಿಲ್ ಗೆಟ್ ಎವ್ರಿ ಇನ್ಫಾರ್ಮೇಷನ್ ಅಬೌಟ್ ದ ಮೆಡಿಸಿನ್. We only have the ideas that how we can coordinate scan the QR code and we have the only idea that how we can create a scanner and and we also have one problem with that, and how the uneducated people can use the website and they don't know about the websites and all. How can people create hospital visited by like visiting a calendar, ID cards. ಎಲ್ಲ ಅದ ಹೇಳುತ್ತೆ. ಮತ್ತು ನಮ್ಗೆ ಆ ಮಾರ್ಕೆಟ್ ಒಳಗೆ ಯಾವ ಬೆಳಿಗ್ಗೆ ಯಾವ ರೇಟ್ ಇದು ಸದ್ಯಕ್ಕೆ ಅದೇ ಹೇಳುತ್ತೆ. ಇಷ್ಟ ನಾವು ಇದು ಹೋಗೋದು ಯಾಕಂದ್ರೆ ರೆಡಿ ಮಾಡಿಟ್ಟು ಮತ್ತು ಒಬ್ಬರಿಗೆ ಯೂಸ್ ಮಾಡೋಕೆ ಹೋಗಿಲ್ಲ. ಈಗ ಅಂದ್ರೆ ಸಾರಿ ಕಲ್ತಿಲ್ಲ ಅವಾಗೆಲ್ಲ ಏನು ಹೇಳ್ತೀವಿ ಅಂದರೆ ಸ್ಪೀಕರ್ ಇಟ್ಟಿರ್ತೀವಿ. ಅವಾಗ ಮತ್ತೆ ಬೆಳಿಗ್ಗೆ ಆಗೆಲ್ಲ ಅವಾಗ ಯಾವಾಗ ಸೊ ಸ್ಪೀಕರಲ್ಲಿ ರಿಸಲ್ಟ್ಸ್ ಹೆಂಗೆ ಕೊಡ್ತೈತಿ? ರಿಸಲ್ಟ್ ಆಟೋಮೆಟಿಕ್ ಬರುತ್ತೆ ಮೇಡಮ್. ನಾವೆಲ್ಲ ಇಂಪ್ರೂವ್ಮೆಂಟ್ ಇಡ್ತೀವಿ. ವಿಡಿಯೋ ಮೂಲಕ ಕೊಡ್ತೈತೋ ಅದು ವಾಯ್ಸ್ ಮೂಲಕ ಮತ್ತೆ ರಿಲೇಟೆಡ್ ವಿಡಿಯೋ ಬರುತ್ತೆ. ಮಾದಿ ಮಾರ್ಕೆಟ್ ಒಳಗೆ ನಮ್ಗೆ ಯಾರು ಬೆಳಿಗ್ಗೆ ಮತ್ತೆ ಧಾರವಾಡ ಎಷ್ಟು ರೇಟ್ ಐತಿ, ಉಳ್ಳೊಳ್ಳಿಗೆ ಎಷ್ಟು ರೇಟ್ ಐತಿ, ಮತ್ತು ಸೌದೆಗೆ ಎಷ್ಟು ರೇಟ್ ಐತಿ ಅನ್ನೋದೆಲ್ಲ ಡಿಸ್ಪ್ಲೇ ಮಾಡುತ್ತೆ. ಅವಾಗ ನಾವೆಲ್ಲ ನಮ್ಗೆ ಎಲ್ಲ ಮಾರ್ಕೊಂಡು ನಾವು ಡಿಸೈಡ್ ಮಾಡ್ಕೊಂಡು ಮಾರ್ಬೋದು. ಮತ್ತೆ ಕೇಟ ಮತ್ತೆ ಅವಾಗ ಅಂದ್ರೆ ನಮ್ಗೆ ಇಂಗ್ಲೀಷ್ನಾಗ ಹೇಳ್ಬೇಕಾ? ನಾವು ಫೋಟೋ ಅಪ್ಲೋಡ್ ಮಾಡಬೇಕು. ಮತ್ತೆ ಬೆಳಿಗ್ಗೆ ಫೋಟೋ ಅಪ್ಲೋಡ್ ಮಾಡ್ತೀವಿ ಅಂತೆಲ್ಲ ಡಿಟೆಕ್ಟ್ ಮಾಡೋದು. ಯಾವ ಡಿಸೀಸ್ ಐತಿ, ಡೋಸ್ ಐತಿ, ಯಾವ ಕಟ್ಟಿದೆ ಅಟ್ಯಾಕ್ ಮಾಡಿದೆ ಎಲ್ಲ ಡಿಟೆಕ್ಟ್ ಮಾಡ್ಕೊಂಡೆ ನಮ್ಗೆ ಅಡ್ವೈಸ್ ಮಾಡೋದು. ಜಾಸ್ತಿ ಇದನ್ನ ಹೆಂಗಿದೆ ಸ್ಪ್ರೇ ಮಾಡೋದು ಆಗ್ತದೆ ಅದ. ಮತ್ತೆ ಇನ್ಪುಟ್ ಕಾಸ್ಟ್ ಅಂದ್ರೆ ನಾವು ಬೀಜ ತಗೋತಿರ್ತೀವಿ, ಗೊಬ್ಬರ ತಗೋತಿರ್ತೀವಿ, ಮತ್ತೆ ಯಾವ ಅಂಗಡಿಗಳು ಕಡಿಮೆ ರೇಟ್ ಇರುತ್ತೆ ಮತ್ತೆ MRP ರೇಟ್ಗೆ ಕೊಡ್ತಾರೆ ಅದೆಲ್ಲ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇಲ್ಲಿ ನನ್ನ ಕಡೆಯಿಂದ ಸಜೆಷನ್ ಏನು ಗೊತ್ತಾ, ಒಂದು ಯಾರಾದ್ರೂ ಎಕ್ಸ್ಪರ್ಟ್ ಅನ್ನೋದ್ರಾಗ ಇರಬೇಕು. ಈಗ ಇದು AI ಇತ್ತು ಅವಾಗ ಈಗ ಸೀರಿಯಸ್ ಕಂಡೀಷನ್ ಇತ್ತಂತಂದ್ರೆ ಅವ್ರು ಫಾರ್ಮರ್ ಯಾರು ಎಕ್ಸ್ಪರ್ಟ್ ಒಬ್ರು ಬಂದು ಫಾರ್ಮರ್ ಜೊತೆ ಡೈರೆಕ್ಟಾಗಿ ಮಾತಾಡಬೇಕು. ಕಸ್ಟಮರ್ ಸರ್ವಿಸ್ ಇರುತ್ತೆ ನಮಗೆ. ಎಕ್ಸ್ಪರ್ಟ್ ಅಂತ ಸರ್ವಿಸ್ ಸೆಂಟರ್ ಓಪನ್ ಮಾಡಿ ವಿಲೇಜ್ ಅಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ಸರ್ವಿಸ್ ಸೆಂಟರ್. ಅಲ್ಲ ನೀವು ಇದ್ರೊಳಗೆ ಕೊಡಬೇಕು, ಒಬ್ಬರೊಬ್ಬರು ಮಾತಾಡೋದು ಇದ್ರೊಳಗೆ ಮಾತ್ರ ಇವಾಗ ಸಿಗುತ್ತೆ ನಮ್ಗೆ ಅಲ್ಲಿಂದ ಸಿಗುತ್ತೆ ಹೆಲ್ಪ್ಲೈನ್ ಸಿಗುತ್ತೆ. ಅಂದರೆ ಅವರು ಮಾಡ್ಕೊಂಡು ಅದಕ್ಕಾಗಿ ನಾವು ವೈಸ್ ಕಾಲ್ ಆಗ್ತದೆ ಎಕ್ಸ್ಪರ್ಟ್ಸ್ ಜೊತೆ ಅವರು ರೈಟ್ ಮಾಡಬೇಕು. ವೈಸ್ ಕಾಲ್ ಕಸ್ಟಮರ್ಗೆ ನಂಬರ್ ಮಾಡಿದ್ರೆ ನಮಗೆ ಏನೇನು ಬೇಕು ಎಲ್ಲ ಸಹ ಬಂದರೆ ಫಾರ್ಮರ್ಸ್ಗೆ ಮತ್ತು ಏಜೆಂಟ್ಸ್ ಆಮೇಲೆ ಕಂಪನಿ ಏಜೆಂಟ್ಸ್ ಕಂಪನೀಸ್ ಫಾರ್ಮರ್ಗೆ ಬರ್ಬೋದು. ಬೆಳೆ ಬೆಳೆದ ರೇಟ್ಗೆ ಮಾರ್ಕೆಟಿಗೆ ಸಾಗಾಣೆ ಮಾಡುವುದಾದರೆ ಅವ್ರಿಗೆ ಕಂಪನಿಗಳಿಗೆ ಯಾವ ಥರ ಬೆಳೆ ಬೇಕು ಅವ್ರಿಗೆ ಹೆಂಗೆ ಬೆಳೆಸಬೇಕು ಅಂದರೆ ರೈತರಿಗೆ ಬೆಳೆ ಬೆಳೆಯೋಕ್ಕೆ ಅವ್ರ ಕಡೆಗೆ ಸಾಲ ಮಾಡ್ತಾರೆ ಮಾರ್ಕೆಟಿಗೆ ನಷ್ಟ ಆದ್ದರಿಂದ ಅವ್ರಿಗೆ ಸಾಲ ತಿಳಿಸೋಕ್ಕಾಗಲ್ಲ, ಅವ್ರಿಗೆ ಮಾಡೋಕ್ಕಾಗಲ್ಲ. ಅವ್ರ ಕಂಪ್ನಿಗೂ ಏಜೆಂಟ್ಸ್ ಬಂದು ನಮ್ಗೆ ಬೆಳೆ ಹೆಂಗೆ ಬೇಕು, ಹೆಂಗೆ ಬೆಳೆಸಬೇಕು, ಯಾವ ರೀತಿ ಗೊಬ್ಬರ ಹಾಕಬೇಕು ಅದೆಲ್ಲ ಹೇಳ್ತಾರೆ. ಬೆಳೆ ಬೀಜಗಳನ್ನ ಯಾವ ಥರ ಸಿಗ್ಬೇಕಂತ ಅಂದರೆ ರೈತರ ಹತ್ರ ದುಡ್ಡು ಇಲ್ಲ ಅಂತ ಮಾಡೋಕ್ಕಂತಂದ್ರು ಕಂಪ್ನಿಗಳು ಪ್ರೊವೈಡ್ ಮಾಡ್ಬೋದು ಸಬ್ಸಿಡಿ. ಆಮೇಲೆ ತಾವು ಬೆಳೆದ ಹಣವನ್ನು ಮಾರ್ಕೆಟಿಗೆ ಸಾಗಾಣಿಕೆ ಕಂಪ್ನಿಗೆ ಸಾಗಣೆ ಮಾಡಿದ್ರೆ ಅವರು ಆಮೇಲೆ ಲೋನ್ ಸಬ್ಸಿಡಿ ಕೊಟ್ಕೊಂಡು ಒಂದು ಕೊಡ್ಬೋದು. ಅಪ್ಲಿಕೇಶನ್